ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ಅಮಿತ್ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನೆಲ ಒರೆಸಬೇಕಾದ್ರೆ ಈ ಸೀಕ್ರೆಟ್ ವಸ್ತುಗಳನ್ನ ಸೇರಿಸ್ಬಿಟ್ಟು ನೆಲನ ಒರೆಸಿ ನೆಲ ಪಳ ಪಳ ಅಂತ ಹೊಳೆಯುತ್ತೆ. ವಾರದಲ್ಲಿ ಒಂದು ದಿನ ಈ ಸೀಕ್ರೆಟ್ ವಸ್ತುಗಳನ್ನ ಸೇರಿಸ್ಬಿಟ್ಟು ನೆಲ ಒರೆಸೋದ್ರಿಂದ ನೆಲ ಹೊಸದ್ರಂತೆ ಕಾಣಿಸುತ್ತೆ. ಮನೆ ಕ್ಲೀನ್ ಮಾಡೋದು ಪ್ರತಿದಿನದ ಕೆಲಸ. ಅದರಲ್ಲೂ ನಾವೆಷ್ಟೇ ನೆಲನ ಸ್ವಚ್ಛವಾಗಿ ಇಟ್ಕೊಂಡ್ರೂ ಕೂಡ ಪದೇ ಪದೇ ಗಲೀಜಾಗ್ತಾನೆ ಇರುತ್ತೆ. ಇನ್ನು ಮಾರ್ಕೆಟ್ನಲ್ಲಿ ನಾನಾ ರೀತಿಯ ಫ್ಲೋರ್ ಕ್ಲೀನರ್ಗಳು ಸಿಗುತ್ತೆ. ಅವುಗಳನ್ನು ಹಾಕಿ ನೆಲನ ನಾವು ಕ್ಲೀನ್ ಮಾಡೋದ್ರಿಂದ ಆ ನೆಲದ ಮೇಲೆ ಸೋಪಿನ ಪದರಗಳು ಕೂಡ ಕಾಣಿಸುತ್ತೆ. ನೆಲ ನೀಟಾಗಿ ಕಾಣಿಸೋದಿಲ್ಲ, ಹಾಗೆ ನೆಲ ಪಳಪಳ ಅಂತ ಕೂಡ ಹೊಳೆಯೋದಿಲ್ಲ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದೇ ವಾಶ್ನಲ್ಲಿ ನೆಲ ಪಳಪಳ ಅಂತ ಹೊಳೆಯೋ ಥರ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಮೊದಲನೇದಾಗಿ ನೆಲ ಒರೆಸೋದಕ್ಕೆ ಸ್ವಲ್ಪ ಬಕೆಟಲ್ಲಿ ನೀರನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾ ಹಾಕ್ಕೊಂಡಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ವಿನೆಗರ್ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ವಿನೆಗರ್ ಇಲ್ಲ ಅಂತಂದರೆ ಅರ್ಧ ಹೋಳಿಗೆ ನಿಂಬೆ ಹಣ್ಣಿನ ರಸನ ಹಾಕ್ಕೊಳ್ಬೋದು. ಹಾಗೆ 2 ಕರ್ಪೂರನ ಪುಡಿ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕಂಫರ್ಟ್ ಹಾಕ್ಕೊಳ್ತಾ ಇದ್ದೀನಿ. ಈ ಕಂಫರ್ಟ್ ಹಾಕೋದ್ರಿಂದ ನೆಲ ಶೈನಿಂಗ್ ಆಗಿ ಕಾಣಿಸುತ್ತೆ, ಹಾಗೆ ಸ್ಮೆಲ್ಲು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಇದೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ನೆಲ ಒರೆಸೋದಕ್ಕೆ ನೀರು ರೆಡಿಯಾಗಿಬಿಡುತ್ತೆ. ಈಗ ನಾವು ಈ ನೀರಿನಿಂದ ನೆಲ ಒರೆಸೋದ್ರಿಂದ ನೆಲ ಪಳಪಳ ಅಂತ ಹೊಳೆಯುತ್ತೆ. ಈ ಥರ ಮಾಡಿಕೊಂಡು ವಾರದಲ್ಲಿ ಒಂದು ಸಲ ಆದ್ರೂ ನೆಲನ ಒರೆಸ್ಕೊಳ್ಬೋದು, ಅಥವಾ ದಿನ ಒರೆಸ್ತೀವಿ ಅಂತಂದರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ, ದಿನ ಕೂಡ ಒರೆಸ್ಕೊಳ್ಬೋದು. ಮನೆಯಲ್ಲಿ ಚಿಕ್ಕ ಮಕ್ಕಳು ಏನಾದರೂ ಇದ್ದರು ಅಂತಂದರೆ ಈ ರೀತಿ ನೀರಿಗೆ ಸೋಡಾ, ವಿನೆಗರು, ಉಪ್ಪು, ಕರ್ಪೂರ ಹಾಗೆ ಕಂಫರ್ಟ್ ಹಾಕಿರೋದ್ರಿಂದ ನೆಲದಲ್ಲಿರುವಂತಹ ಬ್ಯಾಕ್ಟೀರಿಯಾ ಕೂಡ ಸಾಯುತ್ತೆ, ನೆಲ ಕೂಡ ನೀಟಾಗಿರುತ್ತೆ. ಮಕ್ಕಳೆಲ್ಲ ನೆಲದಲ್ಲಿ ದೇಗ್ತಾ ಇರ್ತಾರೆ ಅಲ್ವಾ, ಸೊ ಅವರಿಗೂ ಕೂಡ ಯಾವುದೇ ರೀತಿ ಸೋಂಕು ತಗುಲೋದಿಲ್ಲ. ಸೊ ಈ ಥರ ಡೈಲಿ ಒರೆಸೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾವು ಉಪ್ಪಾಕಿ ಒರೆಸೋದ್ರಿಂದ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಹೋಗ್ಬಿಟ್ಟು ಪಾಸಿಟಿವ್ ಎನರ್ಜಿ ಕೂಡ ಬರುತ್ತೆ ಅಂತ ಹೇಳ್ತೀನಿ. ಸೊ ನೋಡಿ, ನಾನು ನೆಲ ಒರೆಸಿ ತೋರಿಸ್ತಾ ಇದ್ದೀನಿ ಅಲ್ವಾ. ಸೊ ಒರೆಸಿರೋ ನೆಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಒರೆಸ್ದೇ ಇರೋ ನೆಲ ನೋಡಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಗಲೀಜಾಗಿದೆ. ಸೊ ನಿಮಗೆ ಇದರಲ್ಲೇ ಗೊತ್ತಾಗುತ್ತೆ ಒಂದೇ ವಾಶ್ನಲ್ಲಿ ಎಷ್ಟು ಚೆನ್ನಾಗಿ ಡಿಫ್ರೆನ್ಸ್ ತೋರಿಸ್ತಾ ಇದೆ ಅಂತ. ಇದೇ ಥರ ನೀವು ಫ್ರಿಜ್ಜನ್ನು ಒರೆಸ್ಕೊಳ್ಬೋದು, ಅಥವಾ ಗ್ಯಾಸ್ ಕಟ್ಟೆ ಕೂಡ ಒರೆಸ್ಕೊಳ್ಬೋದು, ಟೈಲ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಎಲ್ಪ್ಫುಲ್ ಅಂತ ಅನಿಸಿದೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಪ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮ್ಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಹೈಪ್ ಮಾಡಿ. ಈ ವಿಡಿಯೋನ ನೋಡಿರುವಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳು.